ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳು ಹಸುವಿನಿಂದ ಇರಬಾರ್ದು ಅಂತ ಸರ್ಕಾರ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಸದ್ಯ ಈ ಯೋಜನೆಯಲ್ಲಿ ಬರುವಂತಹ ಆಹಾರದ ಧಾನ್ಯಗಳನ್ನ ತಿಂದ್ರೆ ಶಾಲೆಯಿಂದ ನೇರವಾಗಿ ಆಸ್ಪತ್ರೆಗೆ ಸೇರಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಕೊಪ್ಪಳದಲ್ಲಿ ಬಿಸಿಯೂಟ ತಿಂದ್ರೆ ನೇರವಾಗಿ ಆಸ್ಪತ್ರೆಗೆ. ಕಳಪೆ ಧಾನ್ಯವನ್ನ ಬಳಸಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ. ಅಕ್ಷರ ದಾಸೋಹದ ಅಧಿಕಾರಿಗಳಿಂದ ಕಳಪೆ ಆಹಾರ ವಿತರಣೆ. ಅಧಿಕಾರಿಗಳ ವಿರುದ್ಧ ಮಕ್ಕಳ ಪೋಷಕರು ಆಕ್ರೋಶ. ಹೀಗೆ ಹುಳು ಬಿದ್ದಿರುವ ಅಕ್ಕಿ, ಗೋಧಿ, ಬೇಳೆಕಾಳು ಇದೆಲ್ಲ ದನ ತಿನ್ನೋದಕ್ಕೂ ಕೂಡ ಲಾಯಕ್ಕಿಲ್ಲ ಅಂತ ಅನಿಸ್ತಾ ಇರಬಹುದು. ಆದರೆ ಈ ತರಹದ ಆಹಾರ ಧಾನ್ಯಗಳನ್ನ ಬಳಸಿ ಇಡೀ ಒಂದು ಜಿಲ್ಲೆಯ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನ ಮಾಡಿ ಬಡಿಸಲಾಗ್ತಾ ಇದೆ. ಹೌದು, ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ಷರ ದಾಸೋಹದ ಅಧಿಕಾರಿಗಳು ಇಂತಹ ಧಾನ್ಯಗಳನ್ನು ಪ್ರತಿ ಶಾಲೆಗೂ ಕೂಡ ವಿತರಣೆ ಮಾಡಿದ್ದಾರೆ. ಇಂತಹ ಊಟವನ್ನು ತಿಂದು ಮಕ್ಕಳು ಅಸ್ವಸ್ಥಗೊಂಡ್ರೆ ಯಾರು ಜವಾಬ್ದಾರಿ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಸದ್ಯ ಇಂತಹ ಆಹಾರ ಧಾನ್ಯಗಳನ್ನು ನೀಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ಪಾಲಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅಕ್ಷರ ದಾಸೋಹದಲ್ಲಿ ಧಾನ್ಯಗಳಿಂದ ಹುಳಬಿದ್ದು ಇವತ್ತು ಬಡವರ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಜಿಲ್ಲಾಡಳಿತಕ್ಕೆ ಗಮನಕ್ಕಿದ್ರೂ ಕೂಡ ಮತ್ತು ಸ್ವಾಸ್ಥ್ಯೇತರ ಆಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಕ್ಷೇತ್ರದಲ್ಲೇ ಇವತ್ತೇನು ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇವತ್ತೇನು ಬಡ ಮಕ್ಕಳು ಇವತ್ತು ಮಧ್ಯಾಹ್ನ ಬಿಸಿ ಊಟದಲ್ಲಿ ಮಾಡ್ತಕ್ಕಂಥ ಪದಾರ್ಥದಲ್ಲಿ ಪ್ರತಿ ಒಂದರಲ್ಲಿ ಹುಳ ಇದ್ದಾವೆ. ಈ ಕೂಡಲೇ ಆ ಒಂದು ಅಧಿಕಾರಿಗಳನ್ನ ಅಮಾನತು ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ವಿ. ಇಡೀ ಜಿಲ್ಲೆಗೆ ಸರಬರಾಜು ಮಾಡುವ ಆಹಾರ ಧಾನ್ಯಗಳ ಲಾಟ್ ಸಂಪೂರ್ಣವಾಗಿ ಇದೇ ರೀತಿ ಹುಳು ಬಿದ್ದಿದೆ. ಆದರೆ ಇದನ್ನು ಪರಿಶೀಲನೆ ಮಾಡಬೇಕಾದ ಅಧಿಕಾರಿಗಳು ಮಾತ್ರ ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂಬಂತಿದ್ದಾರೆ. ಇನ್ನು ಶಾಲೆಗಳ ಮುಖ್ಯೋಪಾಧ್ಯಾಯರು ಯಾವುದು ಬಂದಿದೆಯೋ ಅದನ್ನೇ ಬೇಯಿಸಿಕೊಟ್ರಾಯ್ತು ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಈ ಕಳಪೆ ಆಹಾರ ವಿತರಣೆಯ ಬಗ್ಗೆ ಸಚಿವ ಶಿವರಾಜ ತಂಗಡಗಿ ಅವರ ಗಮನಕ್ಕೆ ತರಲಾಗಿದ್ದು, ಇಂತಹ ಆಹಾರ ಧಾನ್ಯವನ್ನ ವಿತರಣೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದದ್ನೊಳಗೆ ಯಾವ್ದಾದ್ರು ಸ್ಕೂಲಿಗೆ ಭೇಟಿ ಕೊಡುವಂತ ಕೆಲಸ ಮಾಡ್ತೀನಿ. ಮಧ್ಯಾಹ್ನದ ಬಿಸಿ ಊಟ ಕೊಡೋದು ಯಾಕು ಅಂದ್ರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡಬೇಕು, ಅವ್ರಿಗೆ ಹೆಲ್ದಿ ಆಗಿರ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಆರೋಗ್ಯ ಮೇಲೆ ಯಾವುದು ಪರಿಣಾಮ ಬೀರಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಮಾಡ್ತಾ ಇದ್ವಿ. ತಾವು ನನ್ನ ಗಮನಕ್ಕೆ ತಂದಿದ್ರೆ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಮಾತಾಡಿ ತತ್ಕ್ಷಣ ಅವ್ರ ಮೇಲೆ ಕ್ರಮ ವಹಿಸುವಂತ ಕೆಲಸ. ಸರ್ಕಾರಿ ಶಾಲೆಯಲ್ಲಿ ಓದುವವರು ಬಡವರು, ಕೂಲಿ ಮಾಡೋರ ಮಕ್ಕಳು ಹುಳು ಹತ್ತಿದ್ರೇನು, ಹಲ್ಲಿ ಬಿದ್ರೇನು ತಿಂತಾರ ಬಿಡಿ ಅಂಥೇಳಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಇಂತಹ ಧಾನ್ಯವನ್ನ ವಿತರಣೆ ಮಾಡಿದವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.